ಮಕ್ಕಳು ಯಾವತ್ತೂ ಕೂಡ ಹುಟ್ಟಿದ ಮೇಲೆ ಅವರಿಗೆ ಸಂಸ್ಕಾರವನ್ನು ಕೊಡೋದು ಒಂದು ಅಂಗ. ಆದರೆ ತಾಯಿಯ ಒಡಲಲ್ಲೇ ಆ ಗರ್ಭ ಇದ್ದಾಗ ಆಗಲೇ ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ಗರ್ಭಿಣಿ ಆದಾಗ ಅನೇಕ ಬುದ್ಧಿ ಚುರುಕಾಗುವಂಥ ಕೆಲಸಗಳನ್ನು ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಇದು ಬಿಟ್ಟು ಏನೂ ಕೆಲಸ ಮಾಡಲಿಕ್ಕಿರೋದಿಲ್ಲ ಅಂತ ತಿಳಿದು ಅವಳ ಕೈಯಲ್ಲಿ ಅಪ್ಪ ಅಮ್ಮಂದಿರು ತವರು ಮನೆಗೆ ಹೋದಾಗ ಮಗಳಿಗೆ ಏನೂ ಬೇಸರ ಆಗಬಾರದು, ತೊಂದರೆ ಆಗಬಾರದು ಅನ್ನೋ ಭಾವನೆಯಿಂದ ಕೈಯಲ್ಲಿ ರಿಮೋಟನ್ನು ಕೊಟ್ಟು ಬಿಡ್ತಾರೆ. ಅನೇಕ ವಿಧವಾದ ಮನೆ ಹಾಳು ಮಾಡುವ ಧಾರಾವಾಹಿಗಳನ್ನು ಗರ್ಭಿಣಿ ಸ್ತ್ರೀ ನೋಡ್ತಾಳೆ. ಅದರ ಫಲ ಅವಳು ಅನುಭವಿಸೋದಿಲ್ಲ, ಅವಳಲ್ಲಿ ಹುಟ್ಟುವ ಯಾವ ಮಗು ಇದೆ ಆ ಮಗುವಿನ ಮೇಲೆ ಅದರ ಒಂದು ಪ್ರೇರಣೆ ಆಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಸನಾ ನಯನಾಂತರಂಗಗಮ್ಯಂ ಸದನೆ ಭೋಜನ ಸಾಧನಂ ವಿಸೃಜ್ಯ ಪರಕೀಯ ಗೃಹಾತ್ ಉಪಾಹೃತಂ ತದ್ರುಚಿರಂ ವಾರುಚಿ ವಾಪ್ಯಭುಂಕ್ತ ಸೈಷಾ ವಾರುಚಿ ವಾಪ್ಯಭುಂಕ್ತ ಸೈಷಾ. ಹಾಗೆ ಇವಳು ಹಸಿವಿನಿಂದ ಕಂಗೆಟ್ಟು ಕೆಡಬಾರದು, ಯಾವ ಬಾಧೆಯೂ ಕೂಡ ಇವಳಿಗೆ ಉಂಟಾಗಬಾರದು ಅನ್ನೋ ಕಾರಣದಿಂದ ಗಂಡನ ಮನೆಯಲ್ಲಿ ಅನೇಕ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಇಟ್ಟರೂ ಕೂಡ ಇವಳು ಮಾತ್ರ ಮನೆಯಲ್ಲಿ ಮಾಡಿದ ಎಷ್ಟೇ ಪಂಚಭಕ್ಷ ಪರಮಾನ್ನಗಳಿರಲಿ ಆ ಪರಮಾನ್ನಗಳನ್ನು ಪಂಚಭಕ್ಷಗಳನ್ನು ತಿನ್ನದೆ ಏನ್ ತಿಂತಾ ಇದ್ಲು? ಪರಕೀಯ ಗೃಹಾದುಪಾಕೃತಂ ತತ, ಇನ್ನೊಬ್ಬರ ಮನೆಯಿಂದ ತಂದ ಅನ್ನವನ್ನ, ಸಾರನ್ನ ಅಥವಾ ಅನೇಕ ಪದಾರ್ಥಗಳನ್ನ ಇನ್ನೊಬ್ಬರ ಮನೆಯಿಂದ ತಂದದ್ದನ್ನ ತಿನ್ನೋ ಅಪೇಕ್ಷೆ ಉಂಟಾಯಿತಂದೆ ಅವಳಿಗೆ. ಆ ಪದಾರ್ಥ ಆದರೂ ನಿನ್ನೆದೇ ಆಗಲಿ ಬೆಳಿಗ್ಗೆದೇ ಆಗಲಿ ರುಚಿ ಇರಲಿ ಬಿಡಲಿ, ಅತಿಯಾದ ಖಾರ ಅತಿಯಾದ ಸಪ್ಪೆ ಏನೇ ಇದ್ದರೂ ಕೂಡ ತನ್ನ ಮನೆಯಲ್ಲಿ ಮಾಡಿದ ಪದಾರ್ಥಗಳಲ್ಲಿ ರುಚಿ ಎಲ್ಲವೂ ಇದ್ದರೂ ಕೂಡ ಅದನ್ನು ತಿನ್ನದೆ ಇನ್ನೊಬ್ಬರ ಮನೆಯಿಂದ ಭಿಕ್ಷೆ ಬೇಡಿ ತಂದ ಯಾವ ಪದಾರ್ಥಗಳಿದೆ ಆ ಪದಾರ್ಥಗಳನ್ನು ತಿನ್ನಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತು. ಯಾಕೆ? ಏನಿದರ ಸಂದೇಶ ಅಂದರೆ, ನೋಡಿ, ನಾವೆಲ್ಲ ಬ್ರಹ್ಮಚಾರಿಗಳು ಅಥವಾ ಗೃಹಸ್ಥರು, ನಾವೇ ಸ್ವಯಾರ್ಜಿತವಾಗಿ ಪದಾರ್ಥಗಳನ್ನು ಸಂಪಾದಿಸಿ ನಮ್ಮ ಮನೆಗಳಲ್ಲಿ ನಾವು ಊಟವನ್ನು ಮಾಡ್ತೇವೆ. ಆದರೆ ಸನ್ಯಾಸಿಗಳಾದರೋ
ಸ್ವಯಾರ್ಜಿತ ಸಂಪತ್ತು ಅನ್ನೋದು ಅವರ ಜೀವನದಲ್ಲಿಯೇ ಇಲ್ಲ. ಆದ್ದರಿಂದ ಇನ್ನೊಬ್ಬರ ಮನೆಯಿಂದ ಭಿಕ್ಷೆಯನ್ನ ಬೇಡಿ ತಂದ ಯಾವ ಪದಾರ್ಥ ಇದೆ ಆ ಪದಾರ್ಥವನ್ನೇ ತಿನ್ನಬೇಕು ಸನ್ಯಾಸಿಗಳು. ಆದ್ದರಿಂದ ಮುಂದೆ ನನ್ನಲ್ಲಿ ಹುಟ್ಟುವಂಥ ಯಾವ ಮಗನಿದ್ದಾನೆ, ಈ ಮಗ ಪರಮಹಂಸಾಶ್ರಮವನ್ನ ಸ್ವೀಕರಿಸಿ ಇಡೀ ಜಗತ್ತಿಗೆ ತತ್ವಜ್ಞಾನ ಉಪದೇಶಕನಾಗಿ ಈ ದಶಕದಲ್ಲಿ ಬದುಕುವ ಎಲ್ಲ ಸನ್ಯಾಸಿಗಳಿಗೂ ಒಬ್ಬ ಮಾದರಿ ಸನ್ಯಾಸಿ ಅಂತ ಕರೆಸಿಕೊಳ್ತಾನೆ. ಆ ಸನ್ಯಾಸಿಯಾದಾಗ ತನ್ನ ಮನೆಯ ಅನ್ನವನ್ನು ತಿನ್ನಲಿಕ್ಕೆ ಆಗತ್ತೋ? ಇಲ್ಲ. ಆಗ ಬೇರೆ ಅವರ ಮನೆಯಿಂದ ತಂದ ಪದಾರ್ಥವನ್ನೇ ಯಾವ ರೀತಿ ತಿನ್ನಬೇಕೋ ಅದಕ್ಕೋಸ್ಕರ ಈ ಸಮಯದಿಂದಲೇ ಪ್ರಯತ್ನವನ್ನ ಆರಂಭ ಮಾಡೋಣ ಅನ್ನೋ ಭಾವನೆಯಿಂದ ಆ ತಾಯಿ ತನ್ನ ಮನೆಯಲ್ಲಿ ಎಷ್ಟೇ ರುಚಿಕರವಾದ ಪದಾರ್ಥಗಳಿದ್ದರೂ ಕೂಡ ಅದನ್ನು ಪರಿತ್ಯಾಗ ಮಾಡಿ ಇನ್ನೊಬ್ಬರ ಮನೆಯಿಂದ ತಂದ ಪದಾರ್ಥಗಳನ್ನೇ ತಿಂದಳು. ಅದಕ್ಕೋಸ್ಕರವೇ ನೋಡಿ, ಸನ್ಯಾಸಿಗಳೇನಾದರೂ ಕೂಡ ನಮ್ಮ ಮನೆಗೆ ಪೂಜೆ ಮಾಡಲು ಬಂದರೆ ಆಗ ಯಾರಾದರೂ ಕೇಳ್ತಾರೆ, ಪೂಜೆ ಆದ ಮೇಲೆ ಸ್ವಾಮಿಗಳ ಶ್ರೀಗಳ ಭಿಕ್ಷೆ ಆಯಿತೆ ಹೊರತು ಊಟ ಆಯಿತೆ ಅಂತ ಯಾರೂ ಕೂಡ ಕೇಳೋದಿಲ್ಲ. ಯಾಕೆ ಅಂದರೆ ಸನ್ಯಾಸಿ ಸ್ವಯಾರ್ಜಿತವಾದ ಸಂಪತ್ತನ್ನ ಇಟ್ಟುಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಭಿಕ್ಷೆ. ಅದಕ್ಕೋಸ್ಕರವೇ ನೋಡಿ, ಒಬ್ಬ ಮನೆಯಲ್ಲಿ ಒಬ್ಬ ಸನ್ಯಾಸಿ, ಕರ್ಮಠ ಸನ್ಯಾಸಿ, ಜ್ಞಾನವಂತನಾದ ಸನ್ಯಾಸಿ ಯಾರ ಮನೆಯಲ್ಲಿ ಊಟವನ್ನ ಮಾಡ್ತಾನೋ ಎಷ್ಟು ಪುಣ್ಯ. ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಯತಿರೇಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಬ್ರಹ್ಮಚಾರಿ ಸಹಸ್ರೇಣ, ನಮ್ಮ ಮನೆಗೆ ಮಧ್ಯಾಹ್ನ ಕಾಲದಲ್ಲಿ ಒಬ್ಬ ನಿಷ್ಠಾವಂತ ಬ್ರಹ್ಮಚಾರಿ ಏನಾದರೂ ಬಂದರೆ ಅವನಿಗೆ ಊಟವನ್ನ ಹಾಕಿದರೆ ಎಷ್ಟು ಪುಣ್ಯ. 1000 ಜನಕ್ಕೆ ಏಕಕಾಲ ಊಟವನ್ನ ಹಾಕಿದರೆ ಎಷ್ಟು ಪುಣ್ಯ ನಮಗೆ ದೊರಕತ್ತೋ ಅಷ್ಟು ಪುಣ್ಯ ಒಬ್ಬ ಬ್ರಹ್ಮಚಾರಿಗೆ ಊಟವನ್ನ ಹಾಕಿದರೆ ಬರುತ್ತೆ. ವಾನಪ್ರಸ್ಥಾಯುತೇನ ಚ 10,000 ಜನರಿಗೆ ಏಕಕಾಲದಲ್ಲಿ ಆಹ್ವಾನವನ್ನ ಕೊಟ್ಟು ಊಟವನ್ನ ಹಾಕಿದರೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯ ಕೇವಲ ಒಬ್ಬ ವಾನಪ್ರಸ್ಥಾಶ್ರಮಿಗೆ ಊಟವನ್ನ ಹಾಕಿದರೆ ಬರುತ್ತೆ. ಅದೇ ಒಬ್ಬ ಸನ್ಯಾಸಿ ನಮ್ಮ ಮನೆಗೆ ಬಂದು ಆ ಆಚಾರ್ಯಕರಾರ್ಚಿತ ಪ್ರತಿಮೆಗಳನ್ನ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ನಮ್ಮ ಮನೆಗಳಲ್ಲಿ ಭಿಕ್ಷೆಯನ್ನ ಸ್ವೀಕರಿಸಿದರೆ ಎಷ್ಟು ಪುಣ್ಯ ಅಂದರೆ ಹೇಳ್ತಾರೆ, ಯತಿರೇಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಯಾರ ಮನೆಯಲ್ಲಿ ಒಬ್ಬ ಯತಿ ಊಟವನ್ನ ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾನೋ ಅವರ ಮನೆಯಲ್ಲಿ ಆ ಭಿಕ್ಷೆ ಹಾಕಿದ ಯಜಮಾನನಿಗೆ ಎಷ್ಟು ಪುಣ್ಯ ಅಂದರೆ 3 ಲೋಕದಲ್ಲಿ ವಾಸ ಮಾಡುವ ಎಲ್ಲ ಪ್ರಜೆಗಳಿಗೂ ಕೂಡ ಊಟ ಹಾಕಿದರೆ ಎಷ್ಟು ಪುಣ್ಯ ದೊರಕಬೇಕೋ ಅಷ್ಟು ಪುಣ್ಯ ಒಬ್ಬ ಪರಮಹಂಸಾಶ್ರಮಿಯಾದ ಸನ್ಯಾಸಿಗೆ ಭಿಕ್ಷೆಯನ್ನು ಹಾಕಿದಾಗ ನಮಗೆ ದೊರಕತ್ತೆ. ಈ ಕಾರಣದಿಂದಲೋ ಏನೋ ಗರ್ಭದಲ್ಲಿ ಇದ್ದಾಗಲೇ ತನಗೆ ಯಾರು ಯಾರು ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಕಳಕಳಿಯಿಂದ
ಯಾರ್ಯಾರು ನನ್ನ ತಾಯಿಯ ಅಪೇಕ್ಷೆಯನ್ನ ಪೂರೈಸ್ತಾರೋ ಅವರೆಲ್ಲರಿಗೂ ಕೂಡ ಅಪರಿಮಿತವಾದ ಪುಣ್ಯವನ್ನ ಕೊಟ್ಟು ಅವರಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರವೋ ಏನೋ ತನ್ನ ಮನೆಯ ಅನ್ನವನ್ನ ತಿನ್ನದೆ ಇನ್ನೊಬ್ಬರ ಮನೆಯ ಪದಾರ್ಥಗಳನ್ನ ಅಪೇಕ್ಷೆ ಪಟ್ಟಳಂತೆ ಆ ಗರ್ಭಿಣಿ ಸ್ತ್ರೀ. ಹೀಗೆ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಗೆ ಕಾಲವನ್ನ ಕಳೀತಾ ಇದ್ದಳು ಆ ಗರ್ಭಿಣಿ ಸ್ತ್ರೀ ಅಂದ್ರೆ ನಾರಾಯಣಾಚಾರ್ಯರು ನಿರೂಪಿಸ್ತಾ ಇದ್ದಾರೆ ನಮ್ಮ ಮುಂದೆ. विदुषी विविधाः कथावितेने विहगाधीश्वरवाहनाह्वयाङ्काः वदति स्म वदा वदा बलानां वसति स्मासन एव सन्ततं सा. ಈ ಮಕ್ಕಳನ್ನ ತಾಯಿ ತನ್ನ ಒಡಲಲ್ಲಿ ಧರಿಸಿದಾಗ ಕಾಲ ಹೆಂಗ್ ಕಳೆದು ಹೋಗುತ್ತೆ ಅನ್ನೋದು ಅವಳಿಗೆ ಗೊತ್ತಾಗಲ್ಲಂತೆ. ಇದೇ ವಿಚಿತ್ರ. ಗರ್ಭಿಣಿ ದಿನ ಮಗು ಹುಟ್ಟಿದ ಮೇಲೆ 1 ವರ್ಷ 2 ವರ್ಷ ದಿನಗಳು ಯಾವ ರೀತಿ ಕಳೆದು ಹೋಗ್ತಾವೆ ಅನ್ನೋದೇ ಗೊತ್ತಾಗಲ್ಲ. ಈ ಕಾರಣದಿಂದ ಮುಂದೆ ನನ್ನಲ್ಲಿ ಒಬ್ಬ ಸುಗುಣವಂತನಾದ ಪುತ್ರ ಹುಟ್ಟಬೇಕು ಅನ್ನೋ ಭಾವನೆಯಿಂದ ಈ ಗೋಪಿಕಾಂಬೆ ಗರ್ಭವನ್ನು ಧರಿಸಿದಾಗ ಏನು ಮಾಡ್ತಾ ಇದ್ಲು? ಎಲ್ಲೂ ಓಡಾಡ್ಲಿಕ್ಕಾಗ್ತಾ ಇರಲಿಲ್ಲ. ಆ ಗರ್ಭಭಾರವನ್ನು ಇಟ್ಟುಕೊಂಡು ಎಲ್ಲಿ ಕೂತಿರ್ತಾಳೋ ಅಲ್ಲೇ ಜಾಸ್ತಿ ಹೊತ್ತು ಕಾಲವನ್ನು ಕಳೀತಾ ಇದ್ಲು. ಕೆಲವು ದುಷ್ಟರೂ ಕೂಡ ಈಗಿನ ಕಾಲದಲ್ಲಿ ಜಗತ್ತಿನಲ್ಲಿ ಇದ್ದಾರೆ. ಎಂಥ ದುಷ್ಟರು ಅಂದರೆ ಹೇಳತ್ತೆ, ಎಲ್ಲಿ ಗಂಡನ ಮೂಲಕ ಗರ್ಭವನ್ನ ಧರಿಸಿದರೆ ಆ ಗರ್ಭಭಾರವನ್ನು ನಾನು ಹೊರಬೇಕು, 9 ತಿಂಗಳು ವೇದನೆಯನ್ನು ಅನುಭವಿಸಬೇಕು, ಮಗುವನ್ನ ಪ್ರಸವಿಸಬೇಕಾದರೆ 100 ಕಲ್ಲಿನಿಂದ 100 ಬಾರಿ ನಮ್ಮ ಎಲುಬುಗಳಿಗೆ ಏಟನ್ನ ಪೆಟ್ಟನ್ನ ಕೊಟ್ಟಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಮಗುವನ್ನ ಪ್ರಸವಿಸಬೇಕಾದರೆ ಆ ತಾಯಿಗೆ ಉಂಟಾಗತ್ತೆ. ಅದರಿಂದ ಇಂಥ ಗರ್ಭ ಇಂಥ ಕಷ್ಟ ಯಾತಕ್ಕೋಸ್ಕರ ಅನುಭವಿಸಬೇಕು? ನಮ್ಮ ಪಾಡಿಗೆ ನಾವು ಇರೋ ತನಕ ಚೆನ್ನಾಗಿದ್ದು ಹೋಗಿಬಿಡೋಣ ಅನ್ನೋ ಭಾವನೆ ಇದೆ ಈಗಿನ ಕಾಲದಲ್ಲಿ. ಮಕ್ಕಳೇ ಬೇಡ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಗೃಹಸ್ಥನಿಗೂ ಕೂಡ ಕಡಿಮೆ ಮಕ್ಕಳು ಅಂದರೆ 8ಕ್ಕಿಂತ ಕಡಿಮೆ ಮಕ್ಕಳು ಇರ್ತಿರ್ಲಿಲ್ಲ. ಅಷ್ಟು ಮಕ್ಕಳನ್ನ ಸಂತಾನವನ್ನ ಪಡೆದುಕೊಂಡು ಮಕ್ಕಳನ್ನ ಸಾಕಿ ಸಲಹಿ ಬೆಳೆಸಿ ದಾರಿಯನ್ನು ಹತ್ತಿಸಿ ಆ ತಂದೆ ತಾಯಿಗಳು ಇರ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ 1 ಮಗು 2 ಮಗು 3ನೇದ್ದು ಇಲ್ಲವೇ ಇಲ್ಲ. ಹೀಗಾದಲ್ಲಿ ಹೇಗೆ ತಾನೆ ನಮ್ಮ ವಂಶ ಸುಲಲಿತವಾಗಿ ಅಪರಿಮಿತವಾಗಿ ಮುಂದೆ ಹೇಗೆ ತಾನೆ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಈ ಗರ್ಭಿಣಿ ಗೋಪಿಕಾಂಬೆ ತನ್ನ ಒಡಲಲ್ಲಿ ಆ ಮಗುವನ್ನ ಧರಿಸಿದಾಗ ಒಳ್ಳೆ ಮಗ ಹುಟ್ಟಬೇಕು. ಎಷ್ಟೇ ಗರ್ಭಭಾರ ಇರಲಿ ಆ ಭಾರದ ನೋವನ್ನ ನಾನು ಸಹಿಸಬೇಕು. ಒಂದು ಕಡೆ ಮಾತು ಬರುತ್ತೆ ಪುರಾಣದಲ್ಲಿ, ಗಾವಸ್ವಚ್ಛಂದ ಚಾರತಃ ಸ್ತ್ರೀಯ ಭಾರೇಣ. ನಾವೆಲ್ಲ ಹಸುವಿನ ಹಾಲನ್ನ ಕುಡಿಬೇಕು ಅಂತ ಹೇಳುತ್ತೆ.
ಈ ಹಸುವಿನ ಹಾಲನ್ನು ಕುಡಿಬೇಕು ಅಂದರೆ ಎಂಥ ಹಸು ಅಂದರೆ ಹಟ್ಟಿಯಲ್ಲಿ ಕಟ್ಟಿ ಹಾಕಿದ, ಬಂಧನದಲ್ಲಿ ಇಟ್ಟ ಯಾವ ಹಸು ಇದೆ ಆ ಹಸುವಿನ ಹಾಲನ್ನ ಕುಡಿಬೇಕು ಅಂತ ಅರ್ಥ ಅಲ್ಲ. ಅಂಥ ಹಸುವಿನ ಹಾಲನ್ನ ಕುಡಿದರೆ ನಮಗೆ ಆರೋಗ್ಯಕ್ಕಿಂತಲೂ ಕೂಡ ರೋಗದ ಭಾಗ್ಯವೇ ನಮ್ಮ ಜೀವನದಲ್ಲಿ ಬಂದು ಬಿಡುತ್ತೆ. ಹೊರತು ಹಾಗಾದ್ರೆ ಯಾಕೆ ಆ ಹಸು ನನ್ನನ್ನು ಕಟ್ಟಿ ಹಾಕಿ ಬಿಟ್ಟಿದ್ದಾರೆ, ನನ್ನ ಹಾಲನ್ನ ಯಾರೋ ಒಬ್ಬ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಬೇಸರವಾಗಿ ಹಾಲನ್ನ ಕೊಡುತ್ತಂತೆ ಆ ಹಸು, ಕಟ್ಟಿ ಹಾಕಿದ ಹಸು. ಅದಕ್ಕೋಸ್ಕರ ನಮ್ಮ ನಿಮ್ಮ ಮನೆಗಳಲ್ಲಿ ಅಥವಾ ಎಲ್ಲಾದರೂ ಗೋಶಾಲೆಗಳಿದ್ದರೆ ಆ ಗೋವುಗಳನ್ನ ಬಂಧಿಗಳನ್ನಾಗಿ ಮಾಡದೆ ಆ ಹಸುಗಳನ್ನ ತಿರುಗಾಡ್ಲಿಕ್ಕೆ ಬಿಡಬೇಕು. ಯಾಕೆ? ಗಾವ ಸ್ವಚ್ಛಂದಚಾರತಃ, ಈ ಹಸುಗಳು ಸ್ವಚ್ಛಂದವಾಗಿ ವಿಹಾರವನ್ನ ಮಾಡಿ ಯಾವ ಹಸುಗಳು ಬರ್ತಾವೋ ಅಂಥ ಹಸುಗಳ ಹಾಲನ್ನ ಸ್ವೀಕಾರ ಮಾಡಿದರೆ ಆಗ ನಮಗೆ ಆರೋಗ್ಯ ಉಂಟಾಗುತ್ತೆ. ಹೇಗೋ ಹಾಗೆ ಸ್ತ್ರೀಯರು ಕೂಡ ಒಂದನ್ನು ಅಪೇಕ್ಷೆ ಪಡ್ತಾರೆ. ಏನನ್ನ ಅಪೇಕ್ಷೆ ಪಡ್ತಾರೆ? ಸ್ತ್ರೀಯ ಭಾರೇಣ, ಸ್ತ್ರೀಯರು ಭಾರವನ್ನು ಅಪೇಕ್ಷೆ ಪಡ್ತಾರೆ. ಎಂಥ ಭಾರ ಅಂತ ಹೇಳಿದರೆ ಪಾತ್ರೆ ಎತ್ತೋದೋ, ಕಲ್ಲನ್ನು ಎತ್ತೋದೋ, ಅಥವಾ ಬಾವಿಯಿಂದ ನೂರಾರು ಕೊಡವನ್ನು ಎತ್ತಿಕೊಂಡು ಭಾರವನ್ನು ಹೊರೋದೋ ಅಲ್ಲ. ಸ್ತ್ರೀ ಎಂಥ ಭಾರವನ್ನು ಅಪೇಕ್ಷೆ ಪಡ್ತಾಳೆ ಅಂದರೆ ಗರ್ಭದ ಭಾರವನ್ನ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ತನ್ನ ಜೀವನದಲ್ಲಿ ಅಪೇಕ್ಷೆಯನ್ನು ಪಡ್ತಾಳೆ. ಆ ಹೆಣ್ಣು ಮದುವೆ ಆದ ಮೇಲೆ ಅವಳ ಜೀವನದ ಸಾರ್ಥಕ್ಯ ಕ್ಷಣವೇ ಸಂತಾನ ಪ್ರಾಪ್ತಿಯಿಂದ. ಆದ್ದರಿಂದ ಇಂಥ ಸಂತಾನ ಆಗಬೇಕಾದರೆ ಅನೇಕ ವಿಧವಾದ ನೋವುಗಳನ್ನು ಉಣ್ಣಲೇಬೇಕು. ಏನಾದರೂ ಒಂದು ಒಳ್ಳೆಯದಾಗತ್ತೆ ಅಂದರೆ ಕಷ್ಟಪಡ್ಲಿಕ್ಕೆ ಸಿದ್ಧರಿರಲೇಬೇಕಲ್ವಾ. ಈ ಕಡೆ ಮಗುನೂ ಬೇಕು, ಗರ್ಭದ ಭಾರ ಮಾತ್ರ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟೆ? ಅದಕ್ಕೋಸ್ಕರ ಆ ತಾಯಿ ಗೋಪಿಕಾಂಬೆ ಆ ಗರ್ಭದ ಭಾರವನ್ನ ಇಟ್ಟುಕೊಂಡು ಎಲ್ಲಿಯೂ ಕೂಡ ಓಡಾಡ್ಲಿಕ್ಕಾಗದೆ ಕೂತಲ್ಲೇ ಕುಳಿತಾ ಇದ್ಲಂತೆ. ಒಂದೊಂದು ಸಲ ಏನ್ ಮಾಡ್ತಾ ಇದ್ಲು? ಕೂತು ನಿದ್ದೆ ಮಾಡ್ತಾ ಇದ್ಲಾ? ಅಲ್ಲ. ಸುಮ್ಮನೆ ಸೋಮಾರಿಯಾಗಿ ಕೂತಿದ್ಲಾ? ಅಲ್ಲ. ಹರಟೆ ಹೊಡಿತಾ ಇದ್ಲಾ? ಹೌದು. ಎಂಥ ಹರಟೆ ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯಾವ ಗರುಡ ವಾಹನನಾದ ಪರಮಾತ್ಮನಿದ್ದಾನೋ ಅಂಥ ಪರಮಾತ್ಮನ ಉದ್ದೇಶವಾಗಿ, ಅಂಥ ಒಂದು ಪರಮಾತ್ಮನ ವಿಷಯದಲ್ಲಿ ಅನೇಕ ಪದ್ಯಗಳನ್ನ ರಚನೆ ಮಾಡಿದ್ಲಂತೆ ಆ ಗೋಪಿಕಾಂಬ. ಗರುಡ ವಾಹನ ಅನ್ನೋ ಹೆಸರಿನ ಅಂಕಿತವನ್ನೂ ಕೂಡ ಪಡೆದುಕೊಂಡಿದ್ದಳಂತೆ ಆ ಗೋಪಿಕಾಂಬ ಅನ್ನೋ ಸ್ತ್ರೀ. ಅಂಥ ಸ್ತ್ರೀ ಅನೇಕ ಭಗವಂತನ ಉದ್ದೇಶವಾಗಿ ಪದ್ಯಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾಳೆ ನಮಗೆ. ನಾರಾಯಣ ನಾರಾಯಣ ಅಂತ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದರೆ ಸಾಕು, ಕೋಟಿ ಜನ್ಮಾರ್ಜಿತಂ ಪಾಪಂ ದಕ್ಯತೆ. ಅನೇಕ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಯಾವ ಪಾಪಗಳು ಇದ್ದಾವೋ ಆ ಎಲ್ಲ ಪಾಪಗಳು ಕೂಡ ನಾಶ ಆಗಿ ಹೋಗ್ತವೆ. ಹೆಂಗ ನಾಶ ಆಗತ್ತೆ? ತೂಲರಾಶಿವತ. ಅನೇಕ ಹತ್ತಿ ಮೂಟೆ, ಆ ಹತ್ತಿ ಮೂಟೆಗಳಿಗೆ ಬೆಂಕಿಯನ್ನ ಹೊತ್ತಿಸಿದಾಗ ಕ್ಷಣಾರ್ಧದಲ್ಲಿ ಹೇಗೆ ಆ ಇಡೀ ಹತ್ತಿ ರಾಶಿಯೇ ಸುಟ್ಟು ಬೂದಿ ಆಗತ್ತೋ ಅದೇ ರೀತಿ ನಾವು ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪಾಪ ಎಲ್ಲವೂ ನಷ್ಟವಾಗಿ ಹೋಗುತ್ತೆ. ಈ ಕಾರಣದಿಂದ ಆ ತಾಯಿ ಗರ್ಭದಲ್ಲಿ ಇದ್ದಾಗ ಮಗು ಆ ಭಗವಂತನ ಪದ್ಯಗಳನ್ನ, ಅನೇಕ ಪ್ರಬಂಧಗಳನ್ನ ರಚನೆ ಮಾಡಿ ಕೇವಲ ತಾನು ಮಾತ್ರ ಸುಖವನ್ನು ಅನುಭವಿಸ್ತಾ ಇರಲಿಲ್ಲ, ರಚನೆ ಮಾಡಿದ್ದನ್ನ
ಇನ್ನೊಬ್ಬರನ್ನು ಕೂಡಿಸಿ ಅವರಿಗೆ ಉಪದೇಶವನ್ನು ಕೊಡ್ತಾ ಇದ್ಲಂತೆ ಅವಳು. ಯಾಕೆ? ಭಗವಂತ ಅವಳಿಗೆ ಉತ್ತಮವಾದ ವಕ್ತೃತ್ವವನ್ನು ಕೊಟ್ಟಿದ್ದ, ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ, ಜ್ಞಾನವನ್ನು ಕೊಟ್ಟಿದ್ದ. ಇದೆಲ್ಲದರ ಫಲವಾಗಿ ಆ ಗೋಪಿಕಾಂಬ ಇಡೀ ಅಗ್ರಹಾರದಲ್ಲಿ ಇರುವ ಬ್ರಾಹ್ಮಣ ಸ್ತ್ರೀಯರನ್ನ ಕರೆದು ಅವರೆಲ್ಲರಿಗೂ ಕೂಡ ಉಪದೇಶವನ್ನ ಮಾಡ್ತಾ ಇದ್ಲಂತೆ ಆ ಗೋಪಿಕಾಂಬ. ನಮ್ಮ ಭಾರತ ದೇಶಕ್ಕೆ ಸದಾ ಕಾಲ ಏನೇ ಕಷ್ಟ ಬಂದರೂ ಕೂಡ ಆಪ್ತ ಮಿತ್ರನಂತೆ ಸಹಾಯ ಮಾಡುವ ಏಕೈಕ ದೇಶ ಅದು ಇಸ್ರೇಲ್ ಅನ್ನುವಂತಹ ಒಂದು ಪುಟ್ಟ ದೇಶ. ಆ ಪುಟ್ಟ ದೇಶದಲ್ಲಿ ಸ್ತ್ರೀಯರೆಲ್ಲರೂ ಕೂಡ ತಮ್ಮ ಗಂಡಂದಿರ ಮೂಲಕ ಗರ್ಭವನ್ನ ಧರಿಸಿದಾಗ ಏನು ಮಾಡ್ತಾರೆ? ಆ ಇಸ್ರೇಲಿಗಳು ಭಾರೀ ಪ್ರಚಂಡ ಬುದ್ಧಿವಂತರು. ಇವತ್ತಿನ ದಿನ ಪುಟ್ಟ ದೇಶವಾದರೂ ಕೂಡ 1 ಕೋಟಿ ಮೀರದ ಜನಸಂಖ್ಯೆ ಇದ್ದರೂ ಕೂಡ ಇಡೀ ಪ್ರಪಂಚಕ್ಕೆ ಬೇಕಾದ ಏಕೈಕ ದೇಶ ಇದ್ದರೆ ಅದು ಇಸ್ರೇಲ್ ಮಾತ್ರ. ಅಂಥ ಇಸ್ರೇಲಿಯನ್ನರು ಗರ್ಭವನ್ನ ಧರಿಸಿದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಹೆಂಡಂದಿರಲ್ಲ ಅನೇಕ ಬುದ್ಧಿ ಚುರುಕಾಗುವಂತಹ ಕೆಲಸಗಳನ್ನ ಮಾಡ್ತಾರೆ. ತಲೆಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನ ಕೊಡ್ತಾರಂತೆ ಅಲ್ಲಿ ಇರುವಂಥ ಸ್ತ್ರೀಯರು. ಅನೇಕ ಕಷ್ಟಕರವಾದ ಗಣಿತದ ಲೆಕ್ಕಗಳನ್ನ, ಬುದ್ಧಿ ಓಡುವಂಥ ಕೆಲಸಗಳನ್ನ 9 ತಿಂಗಳು ಆ ಸ್ತ್ರೀಯರು ಇಂಥ ಕಷ್ಟವನ್ನ ಪಡ್ತಾರಂತೆ ಅವರು. ಇದರ ಫಲ ಅವರಲ್ಲಿ ಹುಟ್ಟುವ ಸಂತಾನದಲ್ಲಿ ಕಾಣುತ್ತೆ. ಆ ಸಂತಾನ ತಾಯಿ ಎಷ್ಟು ಬುದ್ಧಿವಂತಳಾಗಿದ್ದಳೋ ಅವರನ್ನು ಮೀರಿಸುವಂಥ ಬುದ್ಧಿವಂತಿಕೆ ಅವರ ಮಕ್ಕಳಲ್ಲಿ ಕಾಣ್ತಾ ಇದ್ದಾರೆ ಇವತ್ತಿನ ದಿನ ಇಸ್ರೇಲಿಯನ್ನರು. ಅದರಿಂದ ಮಕ್ಕಳು ಯಾವತ್ತೂ ಕೂಡ ಹುಟ್ಟಿದ ಮೇಲೆ ಅವರಿಗೆ ಸಂಸ್ಕಾರವನ್ನ ಕೊಡೋದು ಒಂದು ಅಂಗ. ಆದರೆ ತಾಯಿಯ ಒಡಲಲ್ಲೇ ಆ ಗರ್ಭ ಇದ್ದಾಗ ಆಗಲೇ ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ಗರ್ಭಿಣಿ ಆದಾಗ ಅನೇಕ ಬುದ್ಧಿ ಚುರುಕಾಗುವಂಥ ಕೆಲಸಗಳನ್ನ ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಇದು ಬಿಟ್ಟು ಏನೂ ಕೆಲಸ ಮಾಡ್ಲಿಕ್ಕಿರೋದಿಲ್ಲ ಅಂತ ತಿಳಿದು ಅವಳ ಕೈಯಲ್ಲಿ ಅಪ್ಪ ಅಮ್ಮಂದಿರು ತವರು ಮನೆಗೆ ಹೋದಾಗ ಮಗಳಿಗೆ ಏನೂ ಬೇಸರ ಆಗಬಾರದು, ತೊಂದರೆ ಆಗಬಾರದು ಅನ್ನೋ ಭಾವನೆಯಿಂದ ಕೈಯಲ್ಲಿ ರಿಮೋಟ್ ಅನ್ನು ಕೊಟ್ಟು ಬಿಡ್ತಾರೆ. ಅನೇಕ ವಿಧವಾದ ಮನೆ ಹಾಳು ಮಾಡುವ ಧಾರಾವಾಹಿಗಳನ್ನ ಗರ್ಭಿಣಿ ಸ್ತ್ರೀ ನೋಡ್ತಾಳೆ. ಅದರ ಫಲ ಅವಳಷ್ಟೇ ಅವಳು ಅನುಭವಿಸೋದಿಲ್ಲ, ಅವಳಲ್ಲಿ ಹುಟ್ಟುವ ಯಾವ ಮಗು ಇದೆ ಆ ಮಗುವಿನ ಮೇಲೆ ಅದರ ಒಂದು ಪ್ರೇರಣೆ ಆಗತ್ತೆ. ಆದ್ದರಿಂದ ಯಾವತ್ತೂ ಗರ್ಭಿಣಿ ಸ್ತ್ರೀ ಒಂದು ಹರಿವಂಶ ಪುರಾಣದಂಥ ಪ್ರವಚನವನ್ನ, ಭಾಗವತದ ದಶಮ ಸ್ಕಂಧವನ್ನ, ವಿರಾಟ ಪರ್ವವನ್ನ, ಹೀಗೆ ಇಂಥ ಪುರಾಣಗಳ ಶ್ರವಣವನ್ನ ಮಾಡಿ ಆ ಒಡಲಲ್ಲಿ ಹುಟ್ಟುವ ಮಗು ತುಂಬಾ ಉತ್ತಮವಾಗಿ ಬೆಳೆಯೋದಕ್ಕೆ ಅವಳು ಸಹಕಾರವನ್ನ ಕೊಡಬೇಕು. ಹೊರತು ಮನೆ ಹಾಳು ಮಾಡುವ ಧಾರಾವಾಹಿಗಳನ್ನು ನೋಡಿ ಆ ಹುಟ್ಟಿದ ಮಗು ವಯಸ್ಕನಾದ ಮೇಲೆ ತನ್ನನ್ನ ಹುಟ್ಟಿಸಿದ ತಂದೆ ತಾಯಿಗಳನ್ನೇ ದೂರ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಇವತ್ತು ತಂದೆ ತಾಯಿಗಳು ಕಾರಣರಾಗ್ತಾ ಇದ್ದಾರೆ. ಇದೆಲ್ಲವೂ ಆಗಬಾರದು ಅಂತ ಹೇಳಿದರೆ ಮಗು ಗರ್ಭದಲ್ಲಿ ಇದ್ದಾಗ ಸರಿಯಾದ ಕ್ರಮದಲ್ಲಿ ಪೋಷಣೆಯನ್ನು ಮಾಡಬೇಕು. ಏನಿದರ ಸಂದೇಶ, ಈ ಶ್ಲೋಕದ ಸಂದೇಶ ಅಂತ ಹೇಳಿದರೆ, ನನ್ನ ಒಡಲಲ್ಲಿ ಹುಟ್ಟುವ ಯಾವ ಮಗು ಇದೆ ಈ ಮಗು ಮುಂದೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅನೇಕ ಶಿಷ್ಯ ಸಂಪತ್ತನ್ನು ಸಂಪಾದನೆ ಮಾಡಿ ಅವರೆಲ್ಲರಿಗೂ ಕೂಡ ಆಚಾರ್ಯ ಮಧ್ವರ ತತ್ವಜ್ಞಾನವನ್ನ ಉಪದೇಶಿಸ್ತಾನೆ ಅನ್ನೋ ಸಂದೇಶವನ್ನು ಕೊಡೋದಕ್ಕೋಸ್ಕರ ಆ ತಾಯಿ ಗೋಪಿಕಾಂಬೆ ಎಲ್ಲ ಸ್ತ್ರೀಯರನ್ನು ಕರೆದು
ಎಲ್ಲರನ್ನೂ ತನ್ನ ಹತ್ತಿರ ಕೂಡಿಸಿ ಸರಳತೆಯಿಂದ, ಸ್ನೇಹ ಭಾವನೆಯಿಂದ, ಸೌಹಾರ್ದತೆಯಿಂದ ಏನು ಮಾಡ್ತಾಳೆ ಅಂದರೆ ಉಪದೇಶವನ್ನು ಮಾಡ್ತಾಳಂತೆ ಆ ಗೋಪಿಕಾಂಬಾ ಎನ್ನುವಂತಹ ಸ್ತ್ರೀ.